ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕ್ತಾರೆ 11 ಗಂಟೆಗೆ ಬೆಳಗಾವಿಯಿಂದ ಎಚ್ಎಎಲ್ಗೆ ಸಿಎಂ ಆಗಮಿಸುತ್ತಾರೆ ಎಚ್ಎಎಲ್ನಿಂದ ಸಿಟಿ ರೌಂಡ್ಸ್ಗೆ ನೇರವಾಗಿ ತೆರಳಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಮೊದಲಿಗೆ ದೊಡ್ಡನೆಕ್ಕುಂದಿ ರಸ್ತೆಯಲ್ಲಿ ಫುಟ್ಪಾತ್ ತೆರವು ವೀಕ್ಷಣೆ ಮಾಡ್ತಾರೆ ಖುದ್ದಾಗಿ ಅವರೇನೆ ಆಮೇಲೆ ಈ ಬೆಳ್ಳಂದೂರು ಔಟರ್ ರಿಂಗ್ ರೋಡು ಎಚ್ಎಸ್ಆರ್ ಲೇಔಟು ಜಯನಗರ 9ನೇ ಮುಖ್ಯ ರಸ್ತೆ ಅಶೋಕ ಪಿಲ್ಲರು ಕನಕನಗರ ಧನ್ವಂತರಿ ರಸ್ತೆ ಜೆಸಿ ರೋಡು ಕೆಜಿ ರಸ್ತೆ ಸಂಪಿಗೆ ರಸ್ತೆ ರೈಲ್ವೆ ಪ್ಲಾಟ್ಫಾರ್ಮ್ ರಸ್ತೆ ಸೇರಿ ಹಲವು ಕಡೆಯಲ್ಲಿ ಖುದ್ದಾಗಿ ಸಿಎಂ ವೀಕ್ಷಣೆ ಮಾಡ್ತಾರೆ 1 ಗಂಟೆಗೆ ಸಿಟಿ ರೌಂಡ್ಸ್ ಅನ್ನು ಮುಗಿಸಿ ಗೃಹ ಕಚೇರಿ ಕೃಷ್ಣಗೆ ವಾಪಸ್ ತೆರಳಲಿದ್ದಾರೆ ಸೊ ಸಾಕಷ್ಟು ವಿರೋಧವೂ ಕೂಡ ಇದೆ ಅಸಮಾಧಾನಗಳನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ದಾರೆ ಫುಟ್ಪಾತ್ ತೆರವು ಮಾಡೋದು ಬೇಡ ಆಗಿತ್ತು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಆಗ್ತಾ ಇದೆ ಬಡವರ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರಿ ಕಾಂಗ್ರೆಸ್ನವರು ಬಡವರ ಪರವಾಗಿ ಅಂತ ಹೇಳ್ತಾ ಇದ್ರಿ ಬಟ್ ಈ ತರ ಫುಟ್ಪಾತ್ ತೆರವು ಮಾಡ್ತಾ ಇರೋದ್ರಿಂದ ನಮಗೆ ಜೀವನ ನಡೆಸೋ ಕಷ್ಟ ಆಗುತ್ತೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ ಅಂತ ಬಟ್ ಒಂದ್ ಕಡೆಯಲ್ಲಿ ಕೋರ್ಟ್ನ ಆದೇಶ ಇದೆ ಪಾದಚಾರಿಗಳಿಗೆ ಅಂದ್ರೆ ನಡ್ಕೊಂಡು ಓಡಾಡೋರಿಗೆ ಅನುಕೂಲ ಆಗಲಿ ಅದು ನಡ್ಕೊಂಡು ಓಡಾಡೋದಕ್ಕೆ ಅಂತ ಇರೋದು ಫುಟ್ಪಾತ್ ಆಮೇಲೆ ಅದು ಸರ್ಕಾರದ ಜಾಗ ಅಂದ್ರೆ ಸಾರ್ವಜನಿಕರ ಜಾಗ ಅದು ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ಓಡಾಡೋದಕ್ಕೆ ಅಂತಾನೆ ಇರೋದು ವ್ಯಾಪಾರ ಮಾಡೋದಕ್ಕೆ ಅಂತ ಇರೋದಲ್ಲ ಅನ್ನೋದು ಕೂಡ ಇದೆ ಸೊ ಇದೆಲ್ಲದರ ನಡುವೆ ಬೆಂಗಳೂರು ಒಂಚೂರು ಚೇಂಜ್ ಆಗಬೇಕು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಿದ್ರೆ ಎಲ್ರಿ ಮಾಡ್ತೀರಾ ಅಂತ ಕೂತ್ಕೊಂಡು ಪ್ರಶ್ನೆ ಮಾಡ್ತೀವಿ ಬಟ್ ಒಂಚೂರು ಚೇಂಜಸ್ ಆಗಬೇಕು ಅಂತಂದ್ರೆ ಈ ಥರದ್ದು ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಬೇಕಾಗತ್ತೆ ಅಂತ ಹಾಗಾಗಿ ಹೆಂಗ್ ನಡೀತಾ ಇದೆ ಏನು ಎತ್ತಂತ ಖುದ್ದಾಗಿ ವೀಕ್ಷಿಸೋಕೆ ಅವರೇ ಇವತ್ತು ಆಗಮಿಸ್ತಾ ಇದ್ದಾರೆ 11 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಅನೇಕ ಕಡೆಯಲ್ಲೂ ವಿಸಿಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೆಲವರು ಎದುರು ಆಗಬಹುದು ಏನು ಸರ್ ಹಿಂಗೆ ಮಾಡ್ಬಿಟ್ರಿ ಅಂತ ಕೇಳ್ಬೋದು ತಮ್ಮ ಸಮಸ್ಯೆ ಏನಿದೆ ಅಥವಾ ಮನವಿ ಏನಿದೆ ಅದನ್ನು ತಿಳಿಸ್ಬೋದು ಅದನ್ನೆಲ್ಲ ನೋಡಿ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೃಷ್ಣ ಬೈರೇಗೌಡರು ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಖಾತೆಯನ್ನು ವಹಿಸ್ಕೊಂಡಿದ್ದಾರೆ ಹಾಗೆ ಸವಾಲುಗಳು ಕೂಡ ಅವರಿಗೆ ಎದುರಾಗ್ತಾ ಇದೆ ಕೆಲವೊಂದಷ್ಟು ವಿಚಾರಗಳನ್ನು ಕೈ ಹಾಕಕ್ಕೆ ಆಗಲ್ಲ ಬೆಂಗಳೂರಿನಲ್ಲಿ ಈ ಕಸದ ಸಮಸ್ಯೆ ಆಗಿರ್ಬೋದು ಅಥವಾ ಈ ಫುಟ್ಪಾತ್ ತೆರವು ಆಗಿರ್ಬೋದು ಒತ್ತುವರಿ ತೆರವು ಆಗಿರ್ಬೋದು ಇದೆಲ್ಲವೂ ಬಟ್ ಅದೆಲ್ಲವನ್ನೂ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಬೆಂಗಳೂರು ಮೊದಲಿನ ಥರ ಇಲ್ಲ ನೀವು 1990ರಲ್ಲಿ ಇದ್ದಂಗೆ 2026ರಲ್ಲೂ ಇರಬೇಕು ಅಂತಂದರೆ ಆಗಲ್ಲ ಆಮೇಲೆ ಒಂಚೂರು ಬದಲಾವಣೆ ಆಗಬೇಕಾಗತ್ತೆ ಸಿಟಿ ಎಲ್ಲ ದೊಡ್ಡದಾಗ್ತಾ ಇದೆ ಈ ಫುಟ್ಪಾತ್ ಮೇಲೆಲ್ಲ ನಿಮಗೆ ವ್ಯಾಪಾರ ಮಾಡ್ತಾ ಇದ್ರು ಅಂತಂದರೆ ಆ ಪ್ರಮಾಣದಲ್ಲಿ ಅಲ್ಲಿ ವ್ಯಾಪಾರಗಳಾಗ್ತಾ ಇತ್ತು ಅಂತ ಸೊ ಹಾಗಾಗಿ ಜನರಿಗೆಲ್ಲ ಓಡಾಡೋಕ್ಕೆ ಕಷ್ಟನೂ ಆಗ್ತಾ ಇತ್ತು ಅಂತ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾಮಿ ಇವತ್ತು ಖುದ್ದಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಹೆಂಗೆ ನಡೀತಾ ಇದೆ ಏನು ಅಂತ ವೀಕ್ಷಣೆ ಮಾಡಲಿದ್ದಾರೆ ಯಾರ್ಯಾರು ಸಾಥ್ ಕೊಡ್ತಾರೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ನಡೆಯುತ್ತೆ ಸ್ವಾಮಿ ನೀತಿ ಇವತ್ತು ಸಿಎಂ ಸಿಟಿ ರೌಂಡ್ಸ್ ಇದೆ ಪ್ರಮುಖವಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡರು ಖಡಕ್ ಸೂಚನೆ ಕೊಟ್ಟು ಅಧಿಕಾರಿಗಳಿಗೆ ಫುಟ್ಪಾತ್ ತೆರವು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿಸ್ತಾ ಇರೋವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಅದ್ರ ಪರ ಮತ್ತು ವಿರೋಧಗಳು ಆಗ್ತಾ ಇರೋಂಥದ್ದು ಜೊತೆಗೆ ಒಂದಿಷ್ಟು ಅಪಸ್ವರಗಳು ಕೇಳಿಬರ್ತಾ ಇದೆ ಅಂದರೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಮುನ್ನೆಚ್ಚರಿಕೆಯಾಗಿ ನಮ್ಗೆ ಹೇಳಬೇಕಿತ್ತು ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಿತ್ತು ಎಂಬ ವಿಚಾರಗಳನ್ನು ಇಟ್ಕೊಂಡು ಸಾಕಷ್ಟು ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳು ಸಹ ಸಾಕಷ್ಟು ಆಕ್ರೋಶ ಮತ್ತು ಅಸಮಾಧಾನನ ಹೊರಹಾಕಿರೋಂಥದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಯಾವಾಗ ಅಸಮಾಧಾನ ಆಕ್ರೋಶ ಹೆಚ್ಚಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಖುದ್ದು ವಿಸಿಟ್ ಮಾಡೋದಕ್ಕೆ ಅಲ್ಲಿನ ಸಮಸ್ಯೆಗಳನ್ನು ಕೇಳೋದಕ್ಕೆ ನೋಡೋದಕ್ಕೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಮುಂದಾಗಿರೋಂಥದ್ದು 11 ಗಂಟೆ ಬೆಳಗಾವಿ ಪ್ರವಾಸದಿಂದ ವಾಪಸ್ ಬಂದ ನಂತರ ಎಚ್ಎಎಲ್ನಿಂದಲೇ ಶುರುವಾಗುತ್ತೆ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆ ಆಗ್ತಾ ಇದೆ ಯಾವ ರೀತಿ ಅಸಮರ್ಪಕವಾಗ್ತಾ ಇದೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಜೊತೆಗೆ ಅನುಕೂಲಗಳು ಏನೆಲ್ಲ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಇವತ್ತು ಆ ಸಿಟಿ ರೌಂಡ್ಸ್ ಇಟ್ಕೊಂಡಿರೋಂಥದ್ದು ಅಂದರೆ ಎಚ್ಎಎಲ್ನಿಂದ ಶುರುವಾದಂತಹ ಒಂದು ಸಿಟಿ ರೌಂಡ್ಸು ಮೊದಲಿಗೆ ದೊಡ್ಡನಕುಂಡಿ ಫುಟ್ಪಾತ್ ರಸ್ತೆ ತೆರವು ನಂತರ ಔಟರ್ ರಿಂಗ್ ಸೇರಿದಂತೆ SHR ಲೇಔಟ್ನಲ್ಲೂ ಕೂಡ ಸಿಎಂ ಸಿಟಿ ರೌಂಡ್ಸ್ ಮಾಡ್ತಾರೆ ಅಲ್ಲಿ ಯಾವೆಲ್ಲ ಒಂದು ಸಮಸ್ಯೆಗಳು ಆಗ್ತಾ ಇದೆ ಅಲ್ಲಿ ವ್ಯಾಪಾರಿಗಳ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳೇನು ಅಲ್ಲಿ ಆಗ್ತಾ ಇರುವಂತಹ ಅನಾನುಕೂಲ ಏನಾಗಿದೆ ಅವರ ಸಮಸ್ಯೆಗಳನ್ನು ಖುದ್ದು ಆಲಿಸಿ ನಂತರ ಯಾವ ರೀತಿ ಸರ್ಕಾರ ಕ್ರಮಕ್ಕೆ ತೆಗೆದುಕೊಳ್ಬೇಕು ಅವರಿಗೆ ಪರಿಹಾರವನ್ನು ಯಾವ ರೀತಿ ಬೇರೆ ಮಾರ್ಗಗಳನ್ನು ಯಾವ ರೀತಿ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚಿಂತನೆ ನಡೆಸ್ತಾರೆ ಅಂದರೆ ಖುದ್ದು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈಗಾಗಲೇ ಸರ್ಕಾರದ ಒಂದು ನಿರ್ಧಾರದ ವಿರುದ್ಧ ಸಾಕಷ್ಟು ಜನ ಆಕ್ರೋಶಗೊಂಡಿದ್ದಾರೆ ಜೊತೆಗೆ ಪರವಾಗೂ ಇದ್ದಾರೆ ಯಾಕೆಂದರೆ ಫುಟ್ಪಾತ್ಗಳ ಮೇಲೆ ಅಂಗಡಿಗಳನ್ನು ಇಟ್ಕೊಂಡಿದ್ದರಿಂದ ಓಡಾಡೋದಕ್ಕೆ ತೊಂದರೆ ಆಗ್ತಾಯಿತ್ತು ಅಲ್ಲಿ ಜನಸಂಪರ್ಕಕ್ಕೂ ತೊಂದರೆ ಆಗ್ತಾಯಿತ್ತು ಟ್ರಾಫಿಕ್ ಜಾಮ್ಗಳಾಗ್ತಾಯಿತ್ತು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ
ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಕೆಲಸ ಹಾಗೂ ಅದರ ಒಂದು ಪ್ಲಾನ್ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಯಾವ ರೀತಿ ಅಲ್ಲಿ ಪರಿಹಾರವನ್ನು ಕೊಡಬೇಕು, ಅಲ್ಲಿ ಸಮಸ್ಯೆಗಳನ್ನು ಹೋಗಲಾಡಿಸಬೇಕು ಅನ್ನೋದು ಇವತ್ತು CM DK ಶಿವಕುಮಾರ್ ಖುದ್ದು ಹಾಜರಿರ್ತಾರೆ. ಅಂದರೆ ಅಧಿಕಾರಿಗಳಿಂದ ಮಾಹಿತಿ ತರಿಸ್ಕೊಳ್ಳೋದು, ಅವರಿಗೆ ಸಂಬಂಧಪಟ್ಟಂತೆ ಬೇರೆ ಜಾಗದಲ್ಲಿ ಯಾವ ರೀತಿ ವ್ಯಾಪಾರಗಳನ್ನು ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲ್ಲವುದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಆ ಚರ್ಚೆಯನ್ನು ಅಧಿಕಾರಿಗಳ ಜೊತೆ ಮಾಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.